ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ನಟ ದರ್ಶನ್ಗೆ ಜುಲೈ 18ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ, ವಿಸ್ತರಣೆ ಮಾಡಲಾಗಿದೆ. ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿದೆ ಕೋರ್ಟ್. ಇವತ್ತಿಗೆ ನ್ಯಾಯಾಂಗ ಬಂಧನದ ಅವಧಿ, ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಿತ್ತು. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದಂಥ ನ್ಯಾಯಾಧೀಶರು ಈಗ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಿದ್ದಾರೆ. ಮುಂದಿನ ಜುಲೈ 18ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಇನ್ನು ದರ್ಶನ್ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡುವುದಕ್ಕೆ ಕಾರಣ ಏನೇನು ಅಂತ ನೋಡುವುದಾದ್ರೆ, ಪ್ರಕರಣದ A1 ಅಂದ್ರೆ ಪವಿತ್ರ ಗೌಡ ಇಂದ A17ರವರೆಗೂ ಕೂಡ ಎಲ್ಲ 17 ಆರೋಪಿಗಳು ಕೊಲೆ ಮತ್ತು ಸಾಕ್ಷಿ ನಾಶಪಡಿಸಿದಂತಹ ಒಂದು ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿ ಕೃತ್ಯವನ್ನ ಎಸಗಿದ್ದು, ಇವರುಗಳಿಗೆ ಕಾನೂನಿನ ಮೇಲೆ ಕಿಂಚಿತ್ತೂ ಕೂಡ ಗೌರವ ಇಲ್ಲದೆ ಇರುವುದು ಈವರೆಗಿನ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿರುತ್ತದೆ ಅಂತ ಹೇಳಿ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ರು ಪೊಲೀಸರು. ರೈಟ್, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಇವತ್ತಿಗೆ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಿತ್ತು, ಹಾಗಾಗಿ ವಿಸಿ ಮೂಲಕ ಪ್ರೊಡ್ಯೂಸ್ ಮಾಡಿದ್ದಾರೆ ಕೋರ್ಟ್ ಮುಂದೆ. ಜುಲೈ 18ರ ತನಕ ಈಗ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಿರುವುದು ಯಾವ ಆಧಾರದ ಮೇಲೆ? ಈ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನ ಕೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಯಿತು ವಿಷ್ಣು ಪ್ರಸಾದ್. ಖಂಡಿತ ವಿದೇಶಿ, ಮೊದಲನೇದಾಗಿ ಇದು ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ನಡೀತಾ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕಳಿಸಿದಂತಹ ವೇಳೆಯಲ್ಲಿ ಆತನ ನ್ಯಾಯಾಂಗ ಬಂಧನ ಅವಧಿ ಕೇವಲ 14 ದಿನಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಇದು ಆಸ್ ಪರ್ ಕ್ರಿಮಿನಲ್ ಲಾ ಪ್ರಕಾರ ನೋಡೋದು. ಅದಾದ ನಂತರ ಅವರು ಯಾವುದೇ ರೀತಿ ಜಾಮೀನು ಅರ್ಜಿ ಸಲ್ಲಿಸಿಲ್ಲ ಅಂತಾದ್ರೆ, ಮತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪ್ರೊಸೀಡಿಂಗ್ಸ್ ಆತನನ್ನ ಕಸ್ಟಡಿ ಕೊಡೋದಾಗಿ ಯಾವ್ದು ಬೆಳವಣಿಗೆ ಆಗಿಲ್ಲ ಅಂತಂದ್ರೆ, ಆರೋಪಿ ಕೋರ್ಟ್ ಸುಪರ್ದಿಯಲ್ಲಿ ಇರ್ತಾನೆ. ಅಂದ್ರೆ ನ್ಯಾಯಾಂಗದ ಸುಪರ್ದಿಯಲ್ಲಿ ಇದ್ದಂತಹ ಆರೋಪಿ ಏನಿದ್ದಾರೆ ಆ ಆರೋಪಿಯನ್ನ ಪುನಃ 14 ದಿನಗಳನ್ನ ಎಕ್ಸ್ಟೆನ್ಷನ್ ಮಾಡಿ ಅಂತ ಹೇಳಿ ಅವಕಾಶ ಇರುವಂತದ್ದು. ಮತ್ತೆ ಆರೋಪಿಗೆ ಇವತ್ತು ನಾವು ನೋಡೋದಾದ್ರೆ ಅಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳುವಂತದ್ದು, ಅದ್ರ ಪ್ರಮುಖವಾಗಿ ಸರ್ಕಾರದ ಎಸ್ಪಿ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರ ಜೂನಿಯರ್ ಆಗಿರುವಂತಹ ಪ್ರಜ್ವಲ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಬಂದಂತವರು ಕೋರ್ಟ್ ನಲ್ಲಿ ಕೆಲವೊಂದಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತಹ ರಿಮಾಂಡ್ ಅರ್ಜಿಯನ್ನ ಉಲ್ಲೇಖ ಮಾಡಿದ್ರು. ಮೊದಲನೇ ಪಾಯಿಂಟ್ ಅದ್ರಲ್ಲಿ ನಾವು ನೋಡೋದಾದ್ರೆ ವಿದೇಶಿ 83.65 ಲಕ್ಷ ಹಣವನ್ನ ಇದರಲ್ಲಿ ವಶಪಡಿಸಿಕೊಳ್ಳುವಂತ ಕೆಲಸ ಆಗಿದೆ. ಅದರ ಮೂಲವನ್ನು ಪತ್ತೆ ಮಾಡಬೇಕು ಅಂತ ಮೊದಲನೇ ಕಾರಣ ಕೊಡ್ತಾರೆ. ಎರಡನೇದಾಗಿ ಅನೇಕ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳು ನಮ್ಮ ಹತ್ರ ಇದೆ, ಅದನ್ನ ಪರಿಶೀಲನೆ ನಡೆಸಬೇಕಾಗಿದೆ. ಮತ್ತೆ ಆರೋಪಿ 8 ರವಿಶಂಕರ್ ಮತ್ತೆ 15 ಕಾರ್ತಿಕ್ ನಿಖಿಲ್ ಇವರೆಲ್ಲರನ್ನು ಕೂಡ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಿಸ್ಬೇಕು ಅವ್ರ ಕಡೆಯಿಂದ ಅಂತ ಹೇಳಿ. ಅಂದ್ರೆ ಕೃತ್ಯ ನಡೆಸುವಂತ ಸಂದರ್ಭದಲ್ಲಿ ಯಾರಿದ್ರು, ಯಾರು ಶವವನ್ನು ಎತ್ಕೊಂಡು ಹೋಗಿ ಅಂತ ಹೇಳಿದಂತಹ ವ್ಯಕ್ತಿ ಯಾರು, ಇದಕ್ಕೆ ಸಂಬಂಧಪಟ್ಟಂತೆ ಐಟಿ ನಡೆಸಬೇಕು. ಮತ್ತೆ ಕೆಲವೊಂದಷ್ಟು ಆ ಆರೋಪಿಗಳು ಶವವನ್ನು ತೆಗೆದುಕೊಂಡು ಹೋಗುವಂತಹ ವೇಳೆಯಲ್ಲಿ ಕೆಲ ಆಟೋ ಡ್ರೈವರ್ಸ್ ಗಳು ನೋಡಿದ್ದಾರೆ, ಆಟೋ ಡ್ರೈವರ್ಸ್ ಗಳನ್ನ ಅವ್ರು ಮಾತಾಡ್ತಿದ್ದಾರೆ, ಅವರಿಂದ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಿಸಬೇಕು ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಆರೋಪಿಗಳು ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲಿ ನಕಲಿ ಚಿಹ್ನೆಗಳನ್ನ ತೆಗೆದುಕೊಂಡು ಅದನ್ನ ಕೃತ್ಯಕ್ಕೆ ಬಳಸಿದ್ದಾರೆ. ಜೊತೆಗೆ ಅನೇಕ ಬಾರಿ ಅವರು ಮಾತುಕತೆ ನಡೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮೂಲ ಮಾಲೀಕರನ್ನ ಪತ್ತೆ ಮಾಡಿ ಅವರಿಂದ ನಾವು ಹೇಳಿಕೆಯನ್ನು ಪಡೆದುಕೊಳ್ಬೇಕು. ಜೊತೆಗೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅನೇಕ ಸಾಕ್ಷಿಗಳಿವೆ, ಅದಕ್ಕೋಸ್ಕರ ನಾವು 164 ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಬೇಕಾಗಿದೆ. ಜೊತೆಗೆ ಕೃತ್ಯಕ್ಕೆ ಬಳಕೆ ಮಾಡಿದಂತಹ ವಾಹನಗಳನ್ನ ಕುರಿತು ನಾವು ಆರ್ಟಿಒದಿಂದ ಈಗಾಗಲೇ ರಿಪೋರ್ಟ್ ತೆಗೆದಿದೆ, ಅದರ ರಿಪೋರ್ಟ್ ನಮಗೆ ಬರಬೇಕಾಗಿದೆ, ಅದರ ಪರಿಶೀಲನೆ ಅಗತ್ಯತೆ ಇದೆ. ಜೊತೆಗೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರಗೌಡ ಜೊತೆಗೆ A2 ಆಗಿರುವಂತಹ ದರ್ಶನ್ ಏನಿದೆ, ಇವರಿಬ್ಬರ ಮೊಬೈಲ್ ಅನ್ನ ಈಗ FSL ಹೈದರಾಬಾದ್ಗೆ ಕಳಿಸಲಾಗಿದೆ. ಅದರ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಯಾಕೆ ಅಂತಂದ್ರೆ, ಇದರಲ್ಲಿ ಪವಿತ್ರಗೌಡಗೆ ಮೆಸೇಜ್ ಬಂದಿರುವಂತಹ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪವಿತ್ರಗೌಡ ಆ ಮೆಸೇಜ್ ಅನ್ನ ದರ್ಶನ್ಗೆ ರವಾನೆ ಮಾಡಿರ್ಬೋದು, ಅದರ ಸ್ಕ್ರೀನ್ ಶಾಟ್ ಗಳನ್ನ ಕಳಿಸುವಂತ ಕೆಲಸ ಏನಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೇಸ್ನ ಸಾಂದರ್ಭಿಕ ಸಾಕ್ಷಿಗಳನ್ನ ಮ್ಯಾಚ್ ಮಾಡುವ ಉದ್ದೇಶಕ್ಕೋಸ್ಕರ ಇದನ್ನ ಕಳಿಸುವಂತ ಕೆಲಸ ಆಗಿದೆ. ಇನ್ನು ಕೆಲ ಆರೋಪಿಗಳ ಮೊಬೈಲ್ ನ ರಿಟ್ರೀವ್ ಕೊಟ್ಟಿದ್ವಿ, ಅದರ ಡಾಟಾ ನಮಗೆ ಇಲ್ಲಿ ಸಿಗಬೇಕಾಗಿದೆ ಅಂತ ಹೇಳಿ ಅನೇಕ CCTVಯನ್ನ ನಾವು ಈಗಾಗಲೇ ಸೀಸ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ DVR ಇದೆ, ಅದನ್ನ ರಿಟ್ರೀವ್ ಮಾಡಿ FSL ಗೆ ಕಳಿಸಿ ಅದರ ಸತ್ಯಾಸತ್ಯತೆಯನ್ನು ಪಡೆದುಕೊಳ್ಬೇಕಾಗಿದೆ. ಮತ್ತೆ FSL ಅವ್ರ ಕಡೆಯಿಂದ ನಾವು 65B ಪ್ರಮಾಣ ಪತ್ರವನ್ನು ಪಡೆಯಬೇಕು ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖವನ್ನು ಮಾಡ್ತಾರೆ. ಜೊತೆಗೆ ಕೃತ್ಯ ಮತ್ತೆ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಜನರು ಹಲವು ವ್ಯಕ್ತಿಗಳಿಗೆ ಇವರು ಲಿಂಕ್ ಇದ್ದಾರೆ, ಅವರು ಅನೇಕ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದರೆ, ಅವರಿಂದ ಸಹಾಯವನ್ನು ಕೇಳಿದರೆ ಅವರುಗಳನ್ನ ಗುರುತಿಸಿ ಅವರ ವಿಚಾರಣೆ ಮಾಡಬೇಕಾಗಿದೆ. ಮತ್ತೆ ಸಾಕ್ಷ್ಯ ನಾಶ ಮಾಡಿ ಸಂಬಂಧಪಟ್ಟಂತೆ ಇನ್ನೂ ಅವರಿಂದ ಸಾಕ್ಷಿಗಳನ್ನ ನಾವು ಕಲೆ ಮಾಡ್ಕೊಳ್ಬೇಕಾಗಿದೆ. ಮತ್ತೆ ಆರೋಪಿಗಳು ಪ್ರಭಾವಿ ಮತ್ತೆ ಅಭಿಮಾನಿ ಬಳಗವನ್ನ ಈತ ಹೊಂದಿದ್ದಾನೆ, ಅದ್ರ ಪ್ರಮುಖವಾಗಿ ದರ್ಶನ್ ಪಾಯಿಂಟ್ ಉಲ್ಲೇಖ ಮಾಡ್ತಾರೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈತ ಸಾಕ್ಷಿಗಳ ಮೇಲೆ ಒತ್ತಡ ಇರುವಂತಹ ಸಾಧ್ಯತೆ ಇದೆ, ಹೀಗಾಗಿ ಅದನ್ನ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಇನ್ನು 164 ಅಡಿಯಲ್ಲಿ ನಾವು ಸ್ಟೇಟ್ಮೆಂಟ್ ದಾಖಲಿಸಬೇಕು, ಇನ್ನು ಕೆಲವು ಸಾಕ್ಷಿಗಳಿಗೆ ಅವ್ರಗಳನ್ನ 164 ಸ್ಟೇಟ್ ಮಾಡಿಸಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು, ಟೈಮ್ ಬೇಕು ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಇವ್ರಿಗೆ ಜಾಮೀನು ಕೊಟ್ರೆ ಇವರು ನೇರವಾಗಿ ಸಾಕ್ಷಿ ಮೇಲೆ ಪರಿಣಾಮ ಬೀರ್ತಾರೆ, ಸಾಕ್ಷಿ ನಾಶ ಮಾಡುವ ಸಾಧ್ಯತೆ ಇದೆ, ಕೊಡಬಾರದು. ರಿಮೈಂಡ್ ಅರ್ಜಿಯನ್ನು ಅವರೊಂದು ನ್ಯಾಯಾಂಗ ಬಂಧವನ್ನ ಮುಂದುವರಿಸಬೇಕು ಅನ್ನೋ ಒಂದು ಮನವಿಯನ್ನು ಇವರು ಮಾಡಿದ್ದಾರೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.